ನಮಸ್ಕಾರ ಸ್ನೇಹಿತರೆ. ನಮ್ಮ ಕರ್ನಾಟಕ ಹಿಂದಿನಿಂದಲೂ ಸಮೃದ್ಧವಾಗಿತ್ತು ಎನ್ನುವುದಕ್ಕೆ ಅನೇಕ ಸಾಕ್ಷಿಗಳು ಸಿಗ್ತವೆ. ಅರಮನೆಗಳು, ಸ್ಮಾರಕಗಳು, ಕೋಟೆ ಕೊತ್ತಲಗಳು ಶ್ರೀಮಂತ ಕಲೆಗಳ ಕುರುಹುಗಳಾಗಿ ರಾಜ್ಯಾದ್ಯಂತ ಅವುಗಳನ್ನು ನಾವು ಕಾಣಬಹುದು. ಗತಕಾಲದ ಇತಿಹಾಸವನ್ನು ಸಾರುವ ಒಂದು ಸ್ಥಳವೇ ನಗರಕೋಟೆ ಅಥವಾ ಶಿವಪ್ಪನಾಯಕ ಕೋಟೆ. ಹಚ್ಚ ಹಸಿರಿನ ಹುಲ್ಲು ಹಾಸನ್ನು ಹೊದ್ದು ನಿಂತಿರುವ ಈ ಕೋಟೆಯನ್ನ ಶ್ರಮಪಟ್ಟು ಏರಿ ನಿಂತರೆ ಎತ್ತ ನೋಡಿದರೂ ಸುತ್ತಲಿನ ಮಲೆನಾಡ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಬಹುದು. ಬೆಟ್ಟಗುಡ್ಡಗಳು, ತಂಗಾಳಿಯ ಆಹ್ಲಾದದೊಂದಿಗೆ ದೂರದಲ್ಲಿ ಕಾಣುವ ಕೊಡಚಾದ್ರಿಯ ಪರ್ವತ ಶ್ರೇಣಿಗಳ ವಿಹಂಗಮ ನೋಟ, ದೂರದಲ್ಲಿ ಕಾಣುವ ಮೂಕಾಂಬಿಕೆಯ ಅಭಯಾರಣ್ಯದ ನಯನ ಮನೋಹರ ದೃಶ್ಯ, ಹತ್ತಿರದ ಕೆರೆಯಂಗಳದ ಕಣ್ಮನ ತಣಿಸುವ ದೃಶ್ಯ ನಯನ ಮನೋಹರವಾಗಿ ಕಾಣಿಸುತ್ತೆ. ನಗರಕೋಟೆಯ ವಿಹಂಗಮ ನೋಟದ ಸೊಬಗು ಪ್ರವಾಸಿಗರ ಮನದಂಗಳದಲ್ಲಿ ಬಹುಕಾಲ ನೆನಪಿನಲ್ಲಿ ಉಳಿಯುವಂಥದ್ದಾಗಿರುತ್ತೆ. ಬಿದನೂರು ಕೋಟೆ, ನಗರಕೋಟೆ ಅಥವಾ ಶಿವಪ್ಪನಾಯಕ ಕೋಟೆ ಎಂತೆಲ್ಲ ಹೆಸರುಗಳಿಂದ ಕರೆಯಲ್ಪಡುವ ಈ ಕೋಟೆಗೆ ಸುಮಾರು 500 ವರ್ಷಗಳ ಇತಿಹಾಸ ಇದೆ. ಕೆಳದಿ ಸಂಸ್ಥಾನದ ಅರಸ ಶಿವಪ್ಪನಾಯಕನ ಆಳ್ವಿಕೆಯಲ್ಲಿ ಅಂದರೆ ಕ್ರಿಸ್ತಶಕ 1645ರಿಂದ 1665ರ ಅವಧಿಯಲ್ಲಿ ಈ ಕಲ್ಲಿನ ಕೋಟೆಯನ್ನ ಅನೇಕ ಮಾರ್ಪಾಡುಗಳೊಂದಿಗೆ ಕಟ್ಟಲಾಗಿದೆ. ಕೋಟೆಯ ಸುತ್ತ ಬೃಹತ್ ಗಾತ್ರದ ಕಂದಕಗಳಿದ್ರೆ ಗೋಡೆಗಳಲ್ಲಿ ನವಿರಾದ ರಂಧ್ರಗಳನ್ನು ಅಳವಡಿಸಲಾಗಿದೆ. ಇನ್ನು ಕೋಟೆಯ ಒಳಭಾಗವೇ ಸದಾ ಹಸಿರಿನಿಂದ ಕಂಗೊಳಿಸುತ್ತೆ. ಇದು ಮಲೆನಾಡ ಸೀಮೆಯ ಕೋಟೆಗೆ ಸಾಕ್ಷಿಯಾಗಿ ನಿಂತಿದೆ. ಈಗಲೂ ಅಲ್ಲಲ್ಲಿ ಅರಮನೆಯ ಭಗ್ನಾವಶೇಷಗಳನ್ನು ಕಾಣಬಹುದು. ಕಾವಲುಗಾರರ ಕೋಣೆ, ಕೊಳದ ಬಾವಿಗಳು, ಹಜಾರಗಳು ಈ ಕೋಟೆಯನ್ನ ಆಕರ್ಷಿಸುತ್ತವೆ. ಇಲ್ಲಿ ಕಾಣಸಿಗುವ ಪಿರಂಗಿ ಅವಶೇಷ ಆ ಕಾಲದ ಸೈನಿಕ ಆಡಳಿತವನ್ನ ನೆನಪಿಸುವಂಥದ್ದಾಗಿದೆ. ಈ ಕೋಟೆ ಪ್ರಮುಖ ರಸ್ತೆಯ ಬೀದಿಯಲ್ಲಿಯೇ ಇದ್ದು ಸಂಪರ್ಕ ಸುಲಭ ಸಾಧ್ಯವಾಗಿತ್ತು. ಕೋಟೆಯ ಪ್ರವೇಶ ದ್ವಾರ ಚಿತ್ರದುರ್ಗದ ಕೋಟೆಯನ್ನೇ ನೆನಪಿಸುತ್ತೆ. ಒಳ ಪ್ರವೇಶಿಸುತ್ತಿದ್ದಂತೆ ವಿಶಾಲವಾದ ಕೋಟೆಯ ಆವರಣ ಒಮ್ಮೆ ಗತಕಾಲದ ವೈಭವವನ್ನು ಕಣ್ಮುಂದೆ ಸಾಕ್ಷೀಕರಿಸುತ್ತೆ. ಕೆಳದಿಯ ಶಿವಪ್ಪನಾಯಕನ ಆಳ್ವಿಕೆ ಕಾಲದಲ್ಲಿ ಮಲೆನಾಡು ಮದುಮಗಳಂತೆ ಕಂಗೊಳಿಸುತ್ತಿತ್ತು ಅನ್ನುವುದಕ್ಕೆ ಸಂಶಯ ಇಲ್ಲ. ಯಾಕೆಂದ್ರೆ ಶಿವಪ್ಪನಾಯಕನ ಆಳ್ವಿಕೆ ಕಾಲದಲ್ಲಿ ನಿರ್ಮಾಣಗೊಂಡ ಈ ರೀತಿಯ ಕೋಟೆ ಕೊತ್ತಲುಗಳೇ ಸಾಕ್ಷಿಯನ್ನ ಹೇಳ್ತವೆ. ಆ ಕಾರಣಕ್ಕಾಗಿಯೇ ನಗರಕೋಟೆ ಶಿವಪ್ಪನಾಯಕನ ಕೋಟೆ ಅಂತಾನೆ ಖ್ಯಾತಿಯನ್ನ ಪಡೆದುಕೊಂಡಿದೆ. ಹಸಿರು ಹೊದ್ದ ಕೋಟೆಯ ಆವರಣದಲ್ಲಿ ನಡೆದಾಡುವುದೇ ವಿಶೇಷವಾದ ಅನುಭವ. ಕೋಟೆಯ ಚೆಲುವನ್ನ ಕಣ್ತುಂಬಿಕೊಂಡು ಕೋಟೆಯ ತುದಿಯನ್ನ ಮೇಲೇರಿ ನಿಂತಾಗ ಪಕ್ಕದಲ್ಲಿ ಹರಿಯುವ ನದಿ, ಸುತ್ತಲಿನ ಪ್ರಕೃತಿಯ ಸೊಬಗು ನಿಜಕ್ಕೂ ಮೈಮನಗಳಲ್ಲಿ ನವೋಲ್ಲಾಸವನ್ನ ನೀಡುತ್ತೆ. ನಗರಕೋಟೆ ಎಲ್ಲ ರೀತಿಯಿಂದಲೂ ಪ್ರವಾಸಿಗರನ್ನ ಸೆಳೆಯಲು ಸಮರ್ಥವಾಗಿದ್ರೂ ಕೂಡ ಇಲ್ಲಿನ ನಿರ್ವಹಣೆ ನಿರಾಶಾದಾಯಕವಾಗಿದೆ ಅಂತಾನೆ ಹೇಳ್ಬೋದು. ಕೋಟೆಯ ಒಳಗೆ ಸುರಕ್ಷತೆಯ ಯಾವುದೇ ಅಂಶಗಳಿಲ್ಲ. ಸರಿಯಾದ ಮಾಹಿತಿ ಫಲಕಗಳಿಲ್ಲದೆ ಇರುವುದು ಪ್ರವಾಸಿಗರಲ್ಲಿ ಬೇಸರವನ್ನು ಉಂಟು ಮಾಡುತ್ತೆ. ಇಲ್ಲಿಗೆ ಸರಿಯಾದ ಮೂಲಭೂತ ಸೌಕರ್ಯವನ್ನು ಒದಗಿಸಿ ಈ ಐತಿಹಾಸಿಕ ಕುರುವನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಸಂಬಂಧಪಟ್ಟ ಇಲಾಖೆ ಮಾಡಬೇಕಾಗಿದೆ. ಮಳೆಗಾಲದಲ್ಲಿ ಈ ಕೋಟೆಯ ಸೊಬಗನ್ನು ಸವಿಯಲು ಒಳ್ಳೆಯ ಸಮಯವಾಗಿರುತ್ತೆ. ನೀವೇನಾದರೂ ಈ ಸ್ಥಳಕ್ಕೆ ಭೇಟಿಯನ್ನು ನೀಡಬೇಕು ಅಂತಂದರೆ ಶಿವಮೊಗ್ಗದಿಂದ ಸುಮಾರು 55 ಕಿಲೋಮೀಟರ್ ದೂರದಲ್ಲಿದೆ. ನೀವು ಭೇಟಿಯನ್ನು ನೀಡಬಹುದು. ಇದೇ ರೀತಿಯ ಮಾಹಿತಿಯನ್ನು ಹೊತ್ತು ತರುವ ಪ್ರಯತ್ನ ನಮ್ಮದಾಗಿರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ.